ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರಂ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಪಂಚಭೂತಗಳು ಭೂಮಿ, ಅಪ್, ತೇಜೋವಾಯು. ಭೂಮಿ ನೀರು, ಗಾಳಿ, ಬೆಂಕಿ ಹಾಗೂ ಆಕಾಶ, ಮತ್ತು ಬುದ್ಧಿ ಮನಸ್ಸು ಮತ್ತು ಅಹಂಕಾರ. ಈ ಎರಡು ನನ್ನ ಅಷ್ಟ ಪ್ರಕೃತಿಗಳು. ನಾನು ಸೃಷ್ಟಿ ಮಾಡಿರುವಂತಹ ಪ್ರಕೃತಿ ಇವು ಅಷ್ಟ ರೀತಿಯಾದದ್ದು. ಇಲ್ಲಿ ನಾನು ಇರ್ತೇನೆ, ಇದು ನನ್ನಿಂದ ಸೃಷ್ಟಿಯಾಗಿದೆ ಮತ್ತು ಇವುಗಳ ನಿಯಾಮಕ ನಾನಿದ್ದೇನೆ. ಮೊದಲು ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲಿ ಭಗವಂತನನ್ನು ಹುಡುಕೋದು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದ್ದರಿಂದ ನಾಸ್ತಿಕವಾದ ಬೇಡ, ಆಸ್ತಿಕವಾದವನ್ನು ಮೊದಲು ತಗೊಂಡು ನಾವು ಭಗವಂತ ಯಾವ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲೇ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲ ಪಕ್ಷೆ. ಇಂದು 19ನೇ ತಾರೀಕು ಭಾನುವಾರ, ದ್ವಿತೀಯ ತಿಥಿ. ಹಾಗೂ ಇಂದು ವೃಷಭ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲವನ್ನು ನೋಡೋಣ. ಶುಕ್ರ ವೃಷಭದಲ್ಲಿ ಸ್ವಸ್ಥಾನ, ಹೀಗಾಗಿ ಸ್ವಲ್ಪ ಹೆಚ್ಚೆ ಶಕ್ತಿಯುತವಾಗಿರ್ತಾನೆ. ಮೇಷರಾಶಿಯವರಿಗೆ ಧನಾಗಮ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ಶುಭ ಸಮಾಚಾರಗಳು, ಶುಭ ಸಂದರ್ಭಗಳು ಒದಗಿ ಬರುತ್ತೆ, ಮನೆಯಲ್ಲಿ ಸಂತಸ ಉಕ್ಕಿ ಹರಿಯುತ್ತೆ. ವೃಷಭ ರಾಶಿಯವರಿಗೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಬಹಳನೇ ದೊಡ್ಡದಾದಂತಹ ಜಯವನ್ನು ಒಂದು ಸಾಧಿಸ್ತೀರಿ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಮಿತ್ರರು ನಿಮಗೆ ಜೇನು ಮುತ್ತಿದ ಹಾಗೆ ಮುತ್ಕೊಳ್ತಾರೆ. ಮಿಥುನ ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ, ಸ್ವಲ್ಪ ಹಣ ಆಗತ್ತೆ. ಯಾಕೆಂತಂದರೆ ಈಗ ವಸುಮತಿ ಯೋಗ ನಿಮಗೆ ವಿಮಲ ಯೋಗ ಪ್ರಾಪ್ತಿಯಾಗ್ತಾ ಇದೆ. ಆದರೂ ಕೂಡ ಮಿತ್ರತ್ವಗಳಲ್ಲಿ ಒಡಕು ಬರುವುದು ಖಂಡಿತ. ಆದ್ದರಿಂದ ಹೆಚ್ಚು ಮಾತು ಬೇಡ, ಮತ್ತು ಬೇರೆಯವರು ನಿಮಗೆ ಮನಸ್ಸಿಗೆ ನೋವಾಗುವಂತಹ ಮಾತನಾಡಿದರೆ ಅದರಲ್ಲಿ ಹೆಚ್ಚು ಪ್ರತಿಕ್ರಿಯೆ ಬೇಡ. ಕರ್ಕ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಬಹಳ ದೊಡ್ಡದಾಗಿದೆ, ಏನೋ ಒಂದು ಮಿತ್ರರಿಂದ ಲಾಭವಾಗುವುದಿದೆ, ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ. ಸಿಂಹರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ, ಹೆಂಗಸರಿಂದ ಕಾರ್ಯಕ್ಷೇತ್ರದಲ್ಲಿ ಬಹುದೊಡ್ಡ ತೊಂದರೆ ಉಂಟಾಗಬಹುದು. 25 ದಿನಗಳ ತನಕ ಹೆಂಗಸರಿಂದ ನಿಮಗೆ ಕಿರಿಕಿರಿ ಆಗ್ತಾನೇ ಇರಬಹುದು. ಕನ್ಯಾ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಅತಿ ಹೆಚ್ಚಿನ ಶುಭ ಸಮಾಚಾರವನ್ನು ನೀವು ಕೇಳಬಹುದು, ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಕೂಡ ಪ್ರಾಪ್ತಿಯಾಗತ್ತೆ. ತುಲಾ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿಂದಿನ 20-40 ದಿನಗಳಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ರಿ. ಈಗ ಸ್ವಲ್ಪ ಯಾವುದೋ ಒಂದು ರೀತಿಯ ಆಶಾಕಿರಣ ನಿಮಗೆ ಮೂಡಿ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ, ಮಿತ್ರತ್ವಗಳಲ್ಲಿ ಒಡಕು, ಹೆಂಗಸರ ಮೂಲದಿಂದ ತೊಂದರೆ, ಮನೆಯಲ್ಲೂ ಕೂಡ ಹೆಂಗಸರೊಡನೆ ಇರಿಸು ಮುರಿಸು ಸಾಧ್ಯ. ಹೀಗಾಗಿ ಹೆಂಗಸರನ್ನು ಬಹಳ ಗೌರವಾನ್ವಿತವಾಗಿ ನಡೆಸಿಕೊಳ್ಳೋದು ಅವಶ್ಯಕ. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಂಗಸರ ಮೂಲದಿಂದ ತೊಂದರೆ ಪ್ರಾಪ್ತಿಯಾಗ್ತಾ ಇದೆ. ಹೀಗಾಗಿ ಹೆಂಗಸರನ್ನು ಬಹಳ ಗೌರವಾನ್ವಿತವಾಗಿ ನಡೆಸಿಕೊಳ್ಳೋದು ಅವಶ್ಯಕ. ಜಗಳಗಳಾಗದಂತೆ ನೋಡಿಕೊಳ್ಳೋದು ಬಹಳ ಮುಖ್ಯ. ಇಲ್ಲದೆ ಹೋದರೆ ನಿಮ್ಮ ಮಾನ ಅಪಮಾನ ಇವುಗಳನ್ನು ನೀವು ಪಣವಾಗಿಡಬೇಕಾಗಿ ಬರಬಹುದು. ಮರ್ಯಾದೆ ಧಕ್ಕೆಯಾಗುವಂತಹ ಸಾಧ್ಯತೆ ಇರಬಹುದು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ ಇದು. ಪ್ರೀತಿ ಪ್ರೇಮ ಪ್ರಕರಣ, ದಾಂಪತ್ಯ, ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳನೇ ಒಳ್ಳೆಯ ರೀತಿಯಲ್ಲಿ ನೀವು ಮುಂದುವರಿಯಬಹುದು. ಕುಂಭರಾಶಿಯವರಿಗೆ ಮನೆಯಲ್ಲಿ ಶುಭ ಸಮಾಚಾರಗಳನ್ನು ಕೇಳಬಹುದು, ಮನೆಯಲ್ಲಿ ದಾಂಪತ್ಯದಲ್ಲಿ ಕೂಡ ನೆಮ್ಮದಿ, ತಾಯಿಯ ವಿಷಯದಲ್ಲಿ ಸಂತಸ, ತಾಯಿಗೆ ಸಂತಸ, ಮನೆಯಲ್ಲಿ ಬಹಳನೇ ಉತ್ತಮವಾದಂತಹ ಆಸ್ಪೀಷಿಯಸ್ ಸೆರೆಮನೀಸ್, ಬಹಳ ಉತ್ತಮವಾದಂತಹ ದೈವ ಕಾರ್ಯಗಳು, ಪೂಜೆ ಇತ್ಯಾದಿಗಳನ್ನು ನೀವು ನಡೆಸಬಹುದು. ಧನಾಗಮವಾಗುತ್ತೆ, ಆಸ್ತಿ ಪಾಸ್ತಿ ಪ್ರಾಪ್ತಿಯಾಗುವಂತಹ ಸುದ್ದಿಗಳನ್ನು ನೀವು ಕೇಳಬಹುದು. ಯಾರ್ಯಾರು ಕೋರ್ಟ್ ಮ್ಯಾಟ್ರ್ಗಳಲ್ಲೆಲ್ಲ ನೀವು ಡೀಲ್ ಮಾಡ್ತಾ ಇದ್ರಿ ಅಂಥವರಿಗೆಲ್ಲರಿಗೂ ಕೂಡ ಇವಾಗ ಶುಭ ಸಮಾಚಾರವನ್ನು ಕೇಳುವಂತಹ ಸಾಧ್ಯತೆಗಳು ಖಂಡಿತ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ನಿಮ್ಮ ಪರಾಕ್ರಮ ಹೆಚ್ಚಾಗುತ್ತೆ. ಮಾಧ್ಯಮಗಳ ಜೊತೆ ಕೆಲಸ ಮಾಡ್ತಾ ಇರೋರಿಗಂತೂ ಉತ್ತಮವಾದಂತಹ 25 ದಿನಗಳು ನಿಮ್ಮ ಕೀರ್ತಿ ಎಲ್ಲ ಕಡೆಗೂ ಹಬ್ಬತ್ತೆ. ಹಾಗೂ ಮಾಧ್ಯಮಗಳಲ್ಲಿರೋರಿಗೆ ಪ್ರಮೋಷನ್ ಇತ್ಯಾದಿಗಳು ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆಲ್ಲ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನ ಯಾವುದೋ ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡಿಕೊಂಡು ಭಗವಂತನ ಧಾಮವನ್ನು ಸೇರುವುದು ನಿಶ್ಚಿತ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.